ಶಾಖ್ಯ ಎನ್ಕೌಂಟರ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಸಿಗ್ತಾ ಇದೆ. ಬೇಟೆಗಾರರು ಅನ್ನೋದಕ್ಕೆ ಸಾಕ್ಷ್ಯನ ಕೊಡ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ನಿಜವಾಗ್ಲೂ ಈ ಶಾಖ್ಯ ಎನ್ಕೌಂಟರ್ ಪ್ರಕರಣ ಏನಿದೆ ಗೊಂದಲದ ಗೂಡಾಗಿ ಹೋಗ್ಬಿಟ್ಟಿದೆ. ಅಲ್ಲಿಗೆ ಬಂದಿರುವಂತದ್ದು ಬೇಟೆಗಾರರು ಅಥವಾ ರೈತರು ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಅದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಅರಣ್ಯ ಇಲಾಖೆಯವರು ಸಾಕ್ಷ್ಯನ ಕೊಡ್ತಾ ಇದ್ದಾರೆ, ಅವರು ಬೇಟೆಗಾರರು ಅಂತ ಹೇಳ್ಕೊಂಡು ದಿನಕ್ಕೊಂದು ಸಾಕ್ಷ್ಯ. ಈಗ ಅಲ್ಯೂಮಿನಿಯಂ ಪ್ರೈಮರ್ ಕಥೆಯನ್ನ ಹೇಳ್ತಾ ಇದ್ದಾರೆ. ಮೃತರ ಬಳಿ ಸಿಕ್ಕಿವೆಯಂತೆ 5 ಅಲ್ಯೂಮಿನಿಯಂ ಪ್ರೈಮರ್. ಈ ಅಲ್ಯೂಮಿನಿಯಂ ಪ್ರೈಮರ್ ಏನಿದೆ ಬಂದೂಕಿಗೆ ಬಳಸುವಂತಹ ಒಂದು ವಸ್ತು. ಬೇಟೆಗಾರರು ಅಂತ ಸಾಕ್ಷ್ಯ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯವರು. ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿರೋದು. ನಾವು ಬೇಟೆಗೆ ಹೋಗಿರ್ಲಿಲ್ಲ ಅಂತ ಹೇಳ್ಕೊಂಡು ಮಹಿಮಾ ದಾಸ್ ಪ್ರತ್ಯಕ್ಷದರ್ಶಿ ಈತ ಎಸ್ಕೇಪ್ ಆಗಿದ್ದಲ್ಲ, ಶೂಟೌಟ್ ಸಂದರ್ಭದಲ್ಲಿ ಆತನೇ ಈತ. ಹಸು ಹುಡ್ಕೋಕ್ ಹೋಗಿದ್ವಿ ಅಂತ ಹೇಳ್ಕೊಂಡು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ದಾರೆ. ಪ್ರಕರಣದ ಪ್ರತ್ಯಕ್ಷದರ್ಶಿ ಆಗಿದ್ದಾರೆ ಮಹಿಮಾ ದಾಸ್. ಇಲ್ಲಿ ಈ ಪ್ರಕರಣ ಗೊಂದಲದ ಗೂಡಾಗಿ ಹೋಗ್ಬಿಟ್ಟಿದೆ. ಪ್ರತ್ಯಕ್ಷದರ್ಶಿ ಹೇಳ್ತಿರುವಂಥದ್ದು, ನಾವು ಹಸು ಹುಡ್ಕೋಕೆ ಹೋಗಿದ್ವಿ, ನಾನು ಈ ಘಟನೆ ಆಗುವಂತ ಸಂದರ್ಭದಲ್ಲಿ ಬಂಡೆ ಮೇಲೆ ಕೂತಿದ್ದೆ, ಶೂಟೌಟ್ ಆಗುವಂತ ಸಂದರ್ಭದಲ್ಲಿ ಹೆದರ್ಕೊಂಡು ನಾನು ಕೆಳಗಿಳಿದು ಬಂದು ನಾನು ಆಸ್ಪತ್ರೆಗೆ ಬಂದು ಸೇರ್ಕೊಂಡಿದ್ದೆ, ಅಡ್ಮಿಟ್ ಆಗ್ಬಿಟ್ಟಿದ್ದೆ ಅಂತ ಹೇಳ್ಕೊಂಡು ಮಹಿಮಾ ದಾಸ್ ಹೇಳ್ತಾ ಇದ್ರೆ, ಆತ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಆ ಬಾಡಿಯಲ್ಲಿ ಸರ್ಚ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಪಾಕೆಟ್ನಲ್ಲಿ ಅಲ್ಯೂಮಿನಿಯಂ ಪ್ರೈಮರ್ ಪತ್ತೆಯಾಗಿದೆ ಅಂತ ಹೇಳ್ಕೊಂಡು ಫೋಟೋ ಸಮೇತ ಆ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತಹ ಆ ಒಂದು ಅಲ್ಯೂಮಿನಿಯಂ ಪ್ರೈಮರ್ ಏನಿದೆ ಅದರ ಫೋಟೋ ಸಮೇತ ಸಾಕ್ಷಿಯನ್ನ ಕೊಟ್ಟಿದ್ದಾರೆ ಅರಣ್ಯ ಇಲಾಖಾಧಿಕಾರಿಗಳು. ಶಾಖ್ಯ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎರಡೂ ಕಡೆ ತಪ್ಪಿದೆ, ಇಬ್ಬರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎರಡು ಕಡೆ ತಪ್ಪಾಗಿದೆ, ಇಬ್ಬರೂ ಕೂಡ ಗೊಂದಲದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಕುಟುಂಬಸ್ಥರು ಸುಳ್ಳು ಹೇಳ್ತಾ ಇದ್ದಾರೆ, ಎರಡೂ ಕಡೆಯವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿಕೊಂಡು ಉಸ್ತುವಾರಿ ಸಚಿವರು ಹೇಳ್ತಿರೋದು. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿಯ ನಂತರ ಸತ್ಯ ಗೊತ್ತಾಗಲಿದೆ. ಮ್ಯಾಜಿಸ್ಟ್ರೇಟ್ ವರದಿ ಬಂದ ನಂತರ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದಪ್ಪ, ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ ಅಲ್ವಾ? ಹಂಗೆ ಬೆಳಿಗ್ಗೆ 5 ಗಂಟೆಗೆ ಸುಡ್ಕಕ್ಕೆ ಹೋಗೋಣ. ಹೌದು, ಮತ್ತೆ ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ನಿಜವಾಗಿ ಏನು ಅನ್ನೋದು ಗೊತ್ತಾಗೋದು. ನೋಡೋಣ, ಅವ್ರು ಹೇಳ್ದಾಗೂ ಕೇಳೋಕ್ಕಲ್ಲ, ಇವ್ರು ಹೇಳ್ದಾಗೂ ಕೇಳೋಕ್ಕಾಗಲ್ಲ. ಸರ್ಕಾರ ನಿರ್ಧಾರ ತಗೊಂಡು ಯಾರು ಬೇಕು ಅವ್ರು ಮಾಡಿ ತನಿಖೆ ಮಾಡಿಸ್ತದೆ. ಎಷ್ಟಿನ ಗಂಟೆ ಸತ್ಯನ ಮುಚ್ಚಿಡೋಕ್ಕೆ ಸಾಧ್ಯ ಅಲ್ವಾ? ಅವರು ಒಂದು ಹೇಳ್ತಾರೆ, ಇವ್ರು ಒಂದು ಹೇಳ್ತಾರೆ. ನಾನು ಅವತ್ತು ಹೇಳಿದ್ದೀನಿ ಅಂತೇಳು, ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ. ಸತ್ಯಾಸತ್ಯತೆ ತನಿಖೆಯಲ್ಲಿ ಬರ್ತದೆ. ತನಿಖೆಯಲ್ಲಿ ಬಂದಾಗ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಗೊತ್ತಾಯ್ತದೆ. ಹನೂರು ಎನ್ಕೌಂಟರ್ ಪ್ರಕರಣದ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಸಂಬಂಧಿಕರ ತದ್ವಿರುದ್ಧ ಹೇಳಿಕೆಗಳು ದಾಖಲಾಗ್ತಾ ಇದೆ. ವರದಿಯೇ ಬಂದ ಮೇಲೆ ಕ್ರಮ ಅಂತಿದ್ದಾರೆ ಅರಣ್ಯ ಸಚಿವರು. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಇಂದು ಕೊಡ್ತಾರೆ. ವರದಿಯ ಬಳಿಕ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಆಗತ್ತೆ ಅಂತ ಹೇಳ್ಕೊಂಡು ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಿರುವಂಥದ್ದು ಒಂದೇ, ಎರಡೂ ಕಡೆ ತಪ್ಪಾಗಿದೆ, ಇಬ್ರು ಕೂಡ ಗೊಂದಲದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಬಂದ ಮೇಲೆ ಆಕ್ಷನ್ ಆಗತ್ತೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳದ್ದೇನಾದರೂ ತಪ್ಪಾಗಿದ್ದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಆಮೇಲೆ ಅವ್ರ ಬೇಟೆಗೆ ಹೋಗಿರೋದು ನಿಜ ಆಗಿದ್ದರೆ ಕಾನೂನು ಪ್ರಕಾರ ಆ್ಯಕ್ಷನ್ ಎಲ್ಲ ಎವಿಡೆನ್ಸ್ ಇದೆ. ಅದಕ್ಕೆ ರಿಪೋರ್ಟ್ ಬಂದು ನಮ್ಮ ಅಧಿಕಾರಿಗಳ ಮೇಲೆ ಏನಾದರೂ ಆಪಾದನೆ ಇದ್ದರೆ ಸಾಬೀತಾದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತಲೇ ಹೇಳಿದ್ದೀನಿ. ಆದರೆ ಅರಣ್ಯ ಉಳಿಬೇಕೋ ಬೇಡವ, ಪರಿಸರ ಉಳಿಬೇಕೋ ಬೇಡವ, ವನ್ಯಜೀವಿ ರಕ್ಷಣೆ ಆಗಬೇಕೋ ಬೇಡವ, ಅದ್ರ ಜೊತೆಯಲ್ಲೇ ನಮ್ಮ ಇಲಾಖೆಯಿಂದ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಅದು ಅಷ್ಟೇ ಮುಖ್ಯ. ಅದರಿಂದ ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡಿ ಜನರಿಗೆ ನಮ್ಮ ಇಲಾಖೆ ಸಿಬ್ಬಂದಿ ನೈತಿಕ ಸ್ಥೈರ್ಯವನ್ನು ನಾವು ಕುಗ್ಸೋಕೆ ಹೋಗಬಾರ್ದು. ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ನಮ್ಮ ಕಡೆಯಿಂದ ತೊಂದರೆ ಕೂಡ ಆಗ್ಬಾರ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿರೋ ನಂದೀಶ್, ಈ ಶಾಖ್ಯ ಶೂಟೌಟ್ ಪ್ರಕರಣ ಏನಿದೆ ನಿಜವಾಗ್ಲೂ ಗೊಂದಲದ ಗೂಡಾಗಿದೆ. ವಿಟ್ನೆಸ್ ಹೇಳ್ತಾ ಇದ್ದಾರೆ, ನಾವು ಹಸು ಹುಡ್ಕೋಕ್ ಹೋಗಿರೋದು ಅಂತ ಹೇಳ್ಕೊಂಡು. ಅರಣ್ಯ ಇಲಾಖೆಯವರು ಪ್ರೂಫ್ ಕೊಡ್ತಾ ಇದ್ದಾರೆ, ಇವರು ಬೇಟೆಗಾರರು ಅಂತ. ಎಕ್ಸಾಕ್ಟ್ ಅಲ್ಲಿ ಆಗ್ತಿರೋದೇನು, ಆಗಿರೋದೇನು, ಸದ್ಯಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖಾ ಯಾವ ರೀತಿ ಯಾವ ಹಂತಕ್ಕೆ ಬಂದು ನಿಂತಿದೆ? ಧನಶ್ರೀ, ಏನು ಕಾವೇರಿ ವನ್ಯಧಾಮದಲ್ಲಿ ನಡೆದಂತಹ ಎನ್ಕೌಂಟರ್ ಪ್ರಕರಣ ಸಂಬಂಧಪಟ್ಟಂತೆ
ಕಳೆದ ಒಂದು ವಾರದ ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರು. ಜಿಲ್ಲಾ ಉಪವಿಭಾಗಾಧಿಕಾರಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವ್ರನ್ನ ಇದಕ್ಕೆ ತನಿಖಾಧಿಕಾರಿ ನೇಮಿಸಿದ್ರು. ಅವರು ಈಗ ಬಹುತೇಕ ವರದಿಯನ್ನ ಅಂತಿಮಗೊಳಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕರಡು ವರದಿಯನ್ನ ತಯಾರಿಸಿ ಕಾನೂನು ತಜ್ಞರ ಜೊತೆ ಒಂದು ಸಮಾಲೋಚನೆ ನಡೆಸ್ತಾರೆ. ಆ ನಂತರ ಅಷ್ಟೇ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಮತ್ತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಅದನ್ನ ಕೊಡೋ ಸಾಧ್ಯತೆಗಳಿದೆ. 2-3 ದಿವಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಜವಳಂಗೆ ಒಂದು ಗೊಂದಲದ ಗೂಡಾಗಿದೆ. ಒಂದ್ ಕಡೆ ಏನು ಪ್ರತ್ಯಕ್ಷದರ್ಶಿ ಮತ್ತು ಐ ವಿಟ್ನೆಸ್ ಅಂತ ಹೇಳ್ತಕ್ಕಂತಹ ಮಹಿಮಾ ದಾಸ್ ನಿನ್ನೆ ಮೊನ್ನೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಇದು ತಾವು ಹಸು ಹುಡ್ಕಕ್ ಹೋಗಿದ್ವಿ, ತಮ್ಮ ಭಾವ ಅಂತೋಣಿ ದಾಸ್ ಅವರ ಅಂದಣಿ ಸ್ವಾಮಿ ಅವರ ಒಂದು ಹಸು ಕಾಣೆಯಾಗಿತ್ತು, ಅದನ್ನು ಹುಡ್ಕಕ್ ಹೋಗಿದ್ವಿ, ನಾವು ಯಾವುದೇ ಬೇಟೆಗಾರರಲ್ಲ ಮತ್ತು ಅಲ್ಲಿ ಯಾವುದೇ ಬಂದೂಕನ್ನು ತೆಗೆದುಕೊಂಡಿರಲಿಲ್ಲ ಮತ್ತು ಬೇರೆ ಬೇರೆ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡಿರಲಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ನಡುವೆ ಏನು ಮರಣೋತ್ತರ ಪರೀಕ್ಷೆ ವೇಳೆ ಏನು ಮೃತರ ಒಂದು ಪಾಕೆಟ್ ನಲ್ಲಿ ಅಲ್ಯೂಮಿನಿಯಂ ಇದೆಲ್ಲ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ವಸ್ತುಗಳೆಲ್ಲ ಸಿಕ್ಕಿವೆ. ಅವೆಲ್ಲ ಬಂದೂಕಿಗೆ ಬಳಸಿ ಕಿಡಿಯನ್ನು ಹೊಚ್ಚುವಂತಹ ಒಂದು ಅಲ್ಯೂಮಿನಿಯಂ ವಸ್ತುಗಳು ಅಂತ ಗೊತ್ತಾಗ್ತಾ ಇದೆ. ಜೊತೆ ಬೇರೆ ಬೇರೆ ಸಾಕ್ಷ್ಯಗಳು ಸಹ ಲಭ್ಯ ಆಗಿದೆ. ಈ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ ಅರುಣ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಎರಡೂ ಕಡೆ ತಪ್ಪಾಗಿದೆ, ಇಬ್ರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇಲ್ಲ, ಹಂಗಾಗಿ ತನಿಖಾ ವರದಿ ಬಂದ ನಂತರ ಅಷ್ಟೇ ಇದಕ್ಕೆ ಸತ್ಯಾಂಶ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಗ್ರಾಮಸ್ಥರು ಸಹ ಈಗ ನಮಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಬಗ್ಗೆ ನಂಬಿಕೆ ಇಲ್ಲ, ಅವರು ಸರ್ಕಾರ ಪರವಾರ ವರದಿ ಕೊಡ್ತಾರೆ, ಹಾಗಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ. ಹಾಗಾಗಿ ಈಗ ಅವರ ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ, ಮ್ಯಾಜಿಸ್ಟ್ರೇಟ್ ವರದಿ ಏನ್ ಬರುತ್ತೆ ಅನ್ನೋದನ್ನ ಎಲ್ಲರೂ ಕುತೂಹಲದಿಂದ ಕಾಯ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ವರದಿ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಈ ನಡುವೆ ಏನಾಗಿದೆ ಅಂದ್ರೆ ಲೂರ್ದ್ ಮೇರಿ ಅಂತ ಹೇಳಿ ಆಂಟೋನಿ ಸ್ವಾಮಿ ಪತ್ನಿ ಒಂದು ದೂರನ್ನು ಕೊಟ್ಟಿದ್ರು, ನನ್ನ ಗಂಡನನ್ನು ಕೊಲೆ ಮಾಡಲಾಗಿದೆ ಅಂತೇಳಿ. ಆ ಬಗ್ಗೆ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆಯವರು ಧ್ವಂಸ ಮಾಡಿರೋದ್ರ ಬಗ್ಗೆ ಶಿಬಿರಗಳನ್ನು ಧ್ವಂಸ ಮಾಡಿರೋ ಬಗ್ಗೆ ಅರಣ್ಯ ಇಲಾಖೆಯವರು ಸಹ ಪೊಲೀಸರು ದೂರು ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ 3 ತಂಡಗಳನ್ನು ರಚಿಸಿ ಒಂದು ತನಿಖೆ ನಡೆಸಿದೆ. ಒಟ್ಟು 3 ತನಿಖೆ ನಡೀತವೆ. 3 ತನಿಖೆಗಳಿಗೆ ಇನ್ನೊಂದು 3-4 ದಿನಗಳಲ್ಲಿ ಸ್ಪಷ್ಟವಾದ ಒಂದು ವರದಿ ಗೊತ್ತಾಗುತ್ತೆ. ಆವಾಗ ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ಗೊತ್ತಾಗಲಿದೆ. ಧನುಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನದವರ ಜೊತೆ ಸಂಪರ್ಕ ಶಂಕಿತನ ಬಂಧನ ಮಾಡಲಾಗಿದೆ. ದೊಡ್ಡಬಳ್ಳಾಪುರದ ಸೈಯದ್ ಅಬೂಬಕರ್ ಬಂಧನ ಆಗಿರೋದು. ಈತನಿಗೆ ಪಾಕಿಸ್ತಾನದವರ ಜೊತೆ ಸಂಪರ್ಕ ಇತ್ತು ಅನ್ನುವಂತಹ ಮಾಹಿತಿ ಮೇರೆಗೆ ಈತನ ಬಂಧನ ಆಗಿದೆ. ದೊಡ್ಡಬಳ್ಳಾಪುರದ ಸೈಯದ್ ಅಬೂಬಕರ್ ಬಂಧನ ಆಗಿರುವಂತಹ ವ್ಯಕ್ತಿ ಇನ್ಸ್ಟಾಗ್ರಾಮ್ ಮೂಲಕ ಪಾಕ್ನ ಗ್ಯಾಂಗ್ಸ್ಟರ್ಗಳ ಸಂಪರ್ಕ ಹೊಂದಿದ್ದಂತೆ ಈತ. ಇನ್ಸ್ಟಾಗ್ರಾಮ್ನಲ್ಲಿ ಯಾವ ದೇಶದವರ ಜೊತೆ ಕೂಡ ಕಾಂಟ್ಯಾಕ್ಟ್ ಆಗಬಹುದು. ಈತ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಜೊತೆ ಕಾಂಟ್ಯಾಕ್ಟ್ ಇದ್ದಂತೆ. ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ವಸೂಲಿ ಮಾಡುವಂತಹ ಗ್ಯಾಂಗ್ ಅದು. ತನ್ನ ಆಧಾರ್ ಕಾರ್ಡ್ ಕೊಟ್ಟು ಅಕೌಂಟ್ಗೆ ಲಾಗಿನ್ ಆಗಿದ್ದ. ಕಳೆದ 2 ವರ್ಷಗಳಿಂದ ಪಾಕಿಸ್ತಾನದ ಈ ಒಂದು ಗ್ಯಾಂಗ್ ಏನಿದೆ ಇದ್ರ ಜೊತೆ ಸಂಪರ್ಕ ಹೊಂದಿದ್ದಂತೆ. ನಿರಂತರ ಸಂಪರ್ಕ ಇತ್ತು ಈತನಿಗೆ. ಗ್ಯಾಂಗ್ ಹೇಳಿದಂತೆ ಕೇರಳ, ದೆಹಲಿಗೆ ಹೋಗಿ ಟ್ರೈನಿಂಗ್ ಬೇರೆ ಪಡ್ಕೊಂಡಿದ್ದಂತೆ. ದೊಡ್ಡಬಳ್ಳಾಪುರದ ಇಸ್ಲಾಮಾಪುರದಲ್ಲಿ ನಡೆಸಿದಂತಹ ಆರೋಪಿ ಈತ. ಎಸಿ ರಿಪೇರಿ ಕೆಲಸದ ಜೊತೆಗೆ ಮಸೀದಿಯಲ್ಲಿ ಪಾಠ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದ. ಸದ್ಯಕ್ಕೆ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರದಲ್ಲಿ ಈತ ಎಸಿಯನ್ನು ಸರಿಪಡಿಸುವಂತಹ ಅದರ ಜೊತೆಗೆ ಮಸೀದಿಯಲ್ಲಿ ಪಾಠ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದ.